ವಿಜಯಪುರ ಜಿಲ್ಲೆಗೆ ನಾವು ಬಂದಿದ್ದೇವೆ. ಪತ್ರಕರ್ತರ ಬಂಧುಗಳಿಗೆ ನಾನು ಮೊದಲನೇದಾಗಿ ಆರ್ಥಿಕ ಅಭಿನಂದನೆಗಳು ಅರ್ಪಿಸ್ತೇನೆ. ಇವತ್ತು ದೇಶಾದ್ಯಂತ ಇವತ್ತು ಚುನಾವಣೆ ನಡೀತದೆ. ಈ ಚುನಾವಣೆ ಬಿಜೆಪಿ ಅಥವಾ ನರೇಂದ್ರ ಮೋದಿ ಚುನಾವಣೆ ಅಲ್ಲ, ದೇಶದ ಚುನಾವಣೆ. ದೇಶದ ಭದ್ರತೆ ಮತ್ತು ಐಕ್ಯತೆಗಾಗಿ ದೇಶ ಇವತ್ತೆಲ್ಲೋ ಒಂದು ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ಪಥದ ಕಡೆ ಹೋಗ್ತಾ ಇದೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ನಾನು ಸಂಚಲನ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿಯ ಸೌತ್ ಇಂಡಿಯಾ ಉಸ್ತುವಾರಿಯಾಗಿ ಎಲ್ಲ ರಾಜ್ಯಗಳ ಪ್ರವಾಸ ನಾನು ಮಾಡಿದ್ದೇನೆ. ಇವತ್ತು ಬಹಳ ಜನ ದಲಿತ ಸಮುದಾಯದವರು ಹೇಳ್ತಾರೆ, ನಾವು ಇಷ್ಟು ವರ್ಷ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವು ಸೋತಿದ್ದೇವೆ, ನಾವು ಕಾಂಗ್ರೆಸ್ ವೋಟ್ ಹಾಕಿ ಇಷ್ಟೊಂದು ಪರಿಸ್ಥಿತಿ, ನಮ್ಮ ಗಂಭೀರ ಪರಿಸ್ಥಿತಿಯಲ್ಲಿ ನಾವು ಆರ್ಥಿಕವಾಗಿ ಹಿಂದೆ ಇದ್ದೇವೆ. ಆದ್ರೆ ನರೇಂದ್ರ ಮೋದಿ ಅವರು ಅಧಿಕಾರ ತಗೊಂಡ ಮೇಲೆ 5 ವರ್ಷದಲ್ಲಿ ಗೊತ್ತಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ವಿಶೇಷವಾದಂತಹ ಒಂದು ಗೌರವ ಸ್ಥಾನಮಾನ ನಮಗೆ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಗೌರವಿತವಾಗಿ ಗೌರವಿಸಿದಂತಹ ಪಕ್ಷ ಭಾರತೀಯ ಜನತಾ ಪಕ್ಷ. ಹಿಂದೆ ಕಾಂಗ್ರೆಸ್ ಅನ್ನು ನಿರಂತರವಾಗಿ ಅಂಬೇಡ್ಕರ್ ಅವ್ರನ್ನ ಕಿರುಕುಳವನ್ನ ಕೊಟ್ಟಂತವು. ಕಾಂಗ್ರೆಸ್ನಲ್ಲಿ ದೇಶದಲ್ಲಿ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ ಅವರಿಗೆ ಕೊಟ್ಟಂತ ಕಿರುಕುಳಕ್ಕೆ ಅವರು ಬೇಸತ್ತು ಹೇಳ್ತಾರೆ, ಕಾಂಗ್ರೆಸ್ ಉರಿಯುವ ಮನೆ, ಆ ಮನೆಯಲ್ಲಿ ಇರಬೇಡಿ ಅಂತಕ್ಕಂಥ ಸಂದೇಶವನ್ನು ಹೇಳ್ತಾರೆ. ಒಂದು ಕಡೆ ನಾನು ಯಾಕೆ ವಿಚಾರ ಪ್ರಸ್ತಾಪ ಮಾಡಬೇಕು, ಇವತ್ತು ನರೇಂದ್ರ ಮೋದಿ ಅವರನ್ನು ನಾವ್ ಯಾಕೆ ಗೌರವಿಸಬೇಕು, ನಾವ್ಯಾಕೆ ಭಾರತೀಯ ಜನತಾ ಪಕ್ಷವನ್ನು ಅಪ್ಕೊಂಡಿದ್ದೀವಿ ಅನ್ನೋದಕ್ಕೆ ಕಾರಣ ಅಂಬೇಡ್ಕರ್ ಅವ್ರನ್ನ 2 ಸಾರಿ ಉಪಚುನಾವಣೆಗಳಲ್ಲಿ ಕೇಂದ್ರದ ಪ್ರಧಾನಮಂತ್ರಿ ಆಗಿದ್ದಂತ ನೆಹರು ಖುದ್ದು ಉಸ್ತುವಾರಿನಲ್ಲಿ ಅಂಬೇಡ್ಕರ್ನ ಸೋಲಿಸ್ತಾರೆ. ಅಂಬೇಡ್ಕರ್ನ ಸೋಲಿಸಿದಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಯೋಚನೆ ಮಾಡ್ತಾರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಲ್ಲ, ಇದು ದಲಿತ ಸಮುದಾಯಗಳಲ್ಲಿ ಎಲ್ಲೋ ಒಂದ್ ಕಡೆ ಅಸಾಮಾನ್ಯ ವ್ಯಕ್ತಿಯನ್ನ, ಬಹಳ ಪರಾಕ್ರಮಿ, ಒಬ್ಬ ಶೋಷಿತ ಸಮುದಾಯಗಳ ಕಣ್ಮಣಿಯಾದ ಅಂಬೇಡ್ಕರ್ನ ಸೋಲಿಸಿರ್ತಕ್ಕಂಥದ್ದು ದೇಶದ ಸೋಲು. ಈ ಸೋಲಾಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಭಾರತೀಯ ಜನಸಂಘವನ್ನ ಕಟ್ಟಿದಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅವತ್ತು ಅಂಬೇಡ್ಕರ್ ಅವ್ರನ್ನ ವೆಸ್ಟ್ ಬೆಂಗಾಲ್ ಇಂದ ಅವನ ರಾಷ್ಟ್ರ ಮೆಂಬರ್ ಆಗಿ ಆಯ್ಕೆ ಮಾಡ್ತಾರೆ. ಅಂಬೇಡ್ಕರ್ ಇಂದಿದ್ದು ಮುಂಬೈ ಭಾಗದಲ್ಲಿ ತಮ್ಮ ಪ್ರಾತಿನಿಧ್ಯದಲ್ಲಿ ಅತಿ ಹೆಚ್ಚಿನ ಜನಪ್ರಿಯರಾಗಿದ್ದಂತ ಅಂಬೇಡ್ಕರ್ ಅವ್ರನ್ನ ವೆಸ್ಟ್ ಬೆಂಗಾಲ್ ಇಂದ ಅವ್ರನ್ನ ಕೆಲಸ ಮಾಡಿದ್ರು, ಅವರ ರಾಷ್ಟ್ರ ಮೆಂಬರ್ ಮಾಡಿದ್ರು. ಹಾಗಾಗಿ ಇವತ್ತು ನಾವು ಅತ್ಯಂತ ಗೌರವಿತವಾಗಿ ಮತ್ತೊಂದು ನೆನಪು ಮಾಡ್ಕೊಳ್ಬೇಕು ಅಂತಂದ್ರೆ, ಹಿಂದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಬ್ಯಾಕ್ಲಾಗ್ ಉದ್ಯೋಗಗಳು ಅತಿ ಹೆಚ್ಚು ಉದ್ಯೋಗಗಳನ್ನ ಭರ್ತಿ ಮಾಡಿದಂಥದ್ದು ವಾಜಪೇಯಿ ಸರ್ಕಾರದಲ್ಲಿ. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಮೊದಲನೇದಾಗಿ ಪಾರ್ಲಿಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ, ನಾನೊಬ್ಬ ಹಿಂದುಳಿದ ಛಾಯೆ ಮಾಡ್ತಾ ಇದ್ದಂತ ವ್ಯಕ್ತಿ, ಇವತ್ತು ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದಿಂದ ನಾನು ಆಗ್ಬೇಕಾಯ್ತು. ಹಾಗಾಗಿ ಅಂಬೇಡ್ಕರ್ಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನ ಇವತ್ತು ದೇಶದಲ್ಲಿ ಯಾರಾದ್ರೂ ಪ್ರಧಾನಮಂತ್ರಿಗಳು ಮಾತಾಡಿದಾರೆ ಅಂದ್ರೆ ಅದು ನರೇಂದ್ರ ಮೋದಿ. ಅದಾದ್ಮೇಲೆ ಅವರು ಸುಮ್ಮನೆ ಕೂರ್ಲಿಲ್ಲ. ಅಂಬೇಡ್ಕರ್ ಅವರು ಹುಟ್ಟಿದಂತ ಸ್ಥಳ ಮಾವೋವನ್ನ ಮತ್ತು ಅಂಬೇಡ್ಕರ್ ಅವರು ಓದಿದ ವಿದ್ಯಾಭ್ಯಾಸ ಮಾಡಿದಂತ ಇಂಗ್ಲೆಂಡಿನ ಮನೆಯನ್ನ, ಅಂಬೇಡ್ಕರ್ ಸಂವಿಧಾನ ಬರೆದಂತ ಒಂದು ಜನಪದ ರಸ್ತೆಯಲ್ಲಿರ್ತಕ್ಕಂಥ ಸ್ಥಳವನ್ನ, ಮತ್ತೆ ಅಂಬೇಡ್ಕರ್ ಮರಣ ಹೊಂದಿದಂತ ಆಲಿಪುರ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಮನೆಯನ್ನ, ಮತ್ತೆ ಅಂಬೇಡ್ಕರ್ ಅವ್ರನ್ನ ಅವರು ಮರಣ ಹೊಂದಿದಾಗ ಕಾಂಗ್ರೆಸ್ನವರು ಅವರಿಗೆ 6 ಅಡಿ ಜಾಗ ದೆಹಲಿಯಲ್ಲಿ ರಾಜಘಾಟಲ್ಲಿ ಕೊಡೋದಿಲ್ಲ. ಅಂಬೇಡ್ಕರ್ ಅವರು ಸತ್ತಂತ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಗೌರವಿತವಾಗಿ ದೇಶದ ಸಂವಿಧಾನ ಬರೆದಂತ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಅವ್ರನ್ನ ಗೌರವಿಸಬೇಕಾಗಿತ್ತು, ಆದ್ರೆ ಅವರು ಅವ್ರಿಗೆ ಸ್ಥಳನೂ ಕೊಡೋದಿಲ್ಲ. ಕೊನೆಗೆ ಅವರನ್ನ ಪಾರ್ಥಿವ ಶರೀರವನ್ನ ಬಾಂಬೆಗೆ ತಗೊಂಡು ಹೋಗ್ಬೇಕಾದ್ರೆ ಅಂಬೇಡ್ಕರ್ ಜೇಬಲ್ಲಿ ಇದ್ದಿದ್ದು 380 ರೂಪಾಯಿ. 380 ರೂಪಾಯಿ ಬಿಟ್ಟರೆ ಅವ್ರ ದುಡ್ಡಿಲ್ಲ, ಮನೆಯಲ್ಲೆಲ್ಲ ಹುಡುಕಾಡ್ತಾರೆ ಅವರ ಫಾಲೋವರ್ಸ್, ಈ ದುಡ್ಡಿಲ್ಲ. ಕೊನೆಗೆ 5,000 ರೂಪಾಯಿ ವಿಶೇಷ ವಿಮಾನ ಕಟ್ಟೋದಕ್ಕೂ ಹಣ ಇರಲಿಲ್ಲ. ಕೊನೆಗೆ 5,000 ರೂಪಾಯಿ ಕಟ್ಟೋದಕ್ಕೂ ಸಾಧ್ಯವಾಗದೆ ಅವಾಗ ಆಗಿನ ವಿಮಾನಯಾನ ಖಾತೆ ಮಂತ್ರಿ ಆಗಿದ್ದಂಥವರು ಜಗಜೀವನ್ ರಾಮ್ ಅವರನ್ನ ಕೇಳ್ತಾರೆ, ಇಲ್ಲ ನಾವು ಪಾರ್ಥಿವ ಶರೀರ ತಗೊಂಡೋಗ್ಬೇಕಾಗಿದೆ ಅಂತ. ಜಗಜೀವನ್ ರಾಮ್ ಹೇಳ್ತಾರೆ, ನಾನು ಸಾಲ ಕೊಡ್ಲಾ ಅಥವಾ ಇದನ್ನ ಉಚಿತವಾಗಿ ಕಳಿಸ್ಕೊಡ್ಲಾ ವಾಹನ. ಅಂಬೇಡ್ಕರ್ ಸ್ವಾಭಿಮಾನಿಗಳು, ಹಾಗಾಗಿ ಇಲ್ಲ ಬೇಡ, ನಾವು ಅದನ್ನ ಬಾಂಬೆಯಲ್ಲೇ ದುಡ್ಡನ್ನು ಅಡ್ಜಸ್ಟ್ ಮಾಡಿ ಸರ್ಕಾರ ಕಟ್ತೇವೆ, ಅದು ನಮ್ಗೆ ಅಲ್ಲಿ ಹೋಗೋವರೆಗೂ ಅವಕಾಶ ಕೊಡಿ ಅಂತ ಹೇಳಿ ಅವರ ಅಭಿಮಾನಿ ಒಬ್ಬರು 5,000 ರೂಪಾಯಿಗೆ ಕಾರನ್ನ ಮಾರಿ ಬಾಂಬೆಯಲ್ಲಿ ಹಣ ಕಟ್ಟದಂತ ಪರಿಸ್ಥಿತಿ ನೆನಪು ಮಾಡ್ಕೊಂಡ್ರೆ ಕಾಂಗ್ರೆಸ್ನವ್ರು ಯಾವ ರೀತಿ ಅಂಬೇಡ್ಕರ್ ಅನ್ನ ನೋಡ್ಕೊಂಡ್ರು ಅಂತಕ್ಕಂಥದ್ದು ಆಗ್ತದೆ. ಆಮೇಲೆ ಬಾಂಬೆನಲ್ಲೂ ಅಷ್ಟೇ ಯಾವುದೋ ಒಂದು ಒಳ್ಳೆ ಉದ್ಯಾನವನದಲ್ಲಿ ಅವರ ಪಾರ್ಥಿವ ಶರೀರನ ಅಲ್ಲಿ ಸಮಾಧಿ ಮಾಡ್ಬೋದಾಗಿತ್ತು. ಆದ್ರೆ ಒಂದು ಬೀಚ್ ಇರುವಂತಹ ಸ್ಥಳದಲ್ಲಿ, ದಾದಾರ್ ಅಂತ ಒಂದು ಸ್ಥಳದಲ್ಲಿ ಅವ್ರ ಸಮಾಧಿಯನ್ನ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ. ಏನಾದ್ರೂ ಸಮುದ್ರ ಅಲೆಗಳು ಜೋರಾಗಿ ಬಂದ್ರೆ ಸಮಾಧಿ ಪೂರ್ತಿ ಸಮುದ್ರದಲ್ಲಿ ಕೊಚ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಇಂಥದನ್ನೆಲ್ಲ ಮಾಡಿದಂಥದ್ದು ಪಂಚತೀರ್ಥಗಳು ಅಂತ ಹೇಳಿ 5 ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡುವಂತ ಕಾಯಕವನ್ನ ಮಾಡಿದಂತ ನಾಯಕ ಯಾರಿದ್ರೆ ಅದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿ
ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ಕಳಕಳಿಯನ್ನ ನಾವು ಅತ್ಯಂತ ಗೌರವವಾಗಿ ಅವ್ರನ್ನ ಒಪ್ಕೊಂಡಿದ್ದೇವೆ. ದೇಶಾದ್ಯಂತ ಯುವಕರು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಉರಿಯುವ ಮನೆಯನ್ನ ತೊರೆದು ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾ ಇದ್ದಾರೆ. ನರೇಂದ್ರ ಮೋದಿ ಅಂತ ಒಬ್ಬ ದೈತ್ಯಾಕಾರದ ನಾಯಕ, ದೇಶದ ನಾಯಕ, ಚೌಕಿದಾರರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಜೊತೆ ನಾವು ಚೌಕಿದಾರರಾಗಿ ದೇಶ ಕಟ್ಟುವಂತ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದೃಷ್ಟಿನಲ್ಲಿ ಇಡೀ ದೇಶ ಇವತ್ತು ನರೇಂದ್ರ ಮೋದಿ ಅವರ ಅಲೆ ಎದ್ದಿದೆ. ನರೇಂದ್ರ ಮೋದಿ ಅವರ ಅಲೆಯಿಂದ ನರೇಂದ್ರ ಮೋದಿ ಕುಟುಂಬಕ್ಕೆ ಅನುಕೂಲ ಅಲ್ಲ, ಈ ದೇಶಕ್ಕೆ ಅನುಕೂಲ. ದೇಶದಲ್ಲಿರ್ತಕ್ಕಂಥ ಸಮಗ್ರವಾದ ಬದಲಾವಣೆಗಾಗಿ ನರೇಂದ್ರ ಮೋದಿ ಅವರು ತಗೊಳ್ತಾ ಇರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿ ಇರ್ಬೋದು, ರಕ್ಷಣಾ ವ್ಯವಸ್ಥೆ ಇರ್ಬೋದು, ದೇಶದ ಒಂದು ಭಯೋತ್ಪಾದಕರನ್ನ ನಿಗ್ರಹಿಸ್ತಕ್ಕಂಥ ಕೆಲಸವನ್ನ ಯಾವುದೇ ರಾಜಿ ಮಾಡದೆ ಅವರು ನೇರವಾಗಿ ಹೇಳ್ತಾರೆ, ಮನೆ ಮನೆಗೆ ನುಗ್ಗಿ ಯಾರೇ ಭಯೋತ್ಪಾದಕರಿರಲಿ ಪಾಕಿಸ್ತಾನದಲ್ಲಿ ಅವ್ರ ಮನೆ ನುಗ್ಗಿ ಎಳೆದು ಹೊಡಿತೇನೆ ನಾನು ಅಂತಕ್ಕಂಥ ದಿಟ್ಟ ಮಾತುಗಳನ್ನು ಹೇಳಿದ್ರು. ಅದ್ರ ಅಫ್ಜಲ್ ಗುರು ಅಂತ ಒಬ್ಬ ಭಯೋತ್ಪಾದಕ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ರು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ಬಂತು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಗಲ್ಲಿಗೆ ಹಾಕ್ರಿ ಅಂದ್ರೂ ಗಲ್ಲಿಗೆ ಹಾಕುವಂತ ಕೆಲಸ ಮಾಡಿಲ್ಲ. ಕಾರಣ ಅಫ್ಜಲ್ ಗುರು ಅನ್ನೋ ಪದ ಇದೆ. ಎಲ್ಲಿ ಮುಸಲ್ಮಾನ್ ಬಂಧುಗಳು ನಮ್ಗೆ ಓಟ್ ಹಾಕೋದಿಲ್ಲ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಅವರು ವ್ಯವಸ್ಥೆ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಏನು ನೀವೆಲ್ಲ ಗಮನಿಸಿದಿರಿ, ಇದು ವಿದ್ಯುತ್ ವಿಚಾರ ನಾನು ಮಾತಾಡೋದಿಲ್ಲ, ಆದ್ರೆ ಸೈನಿಕರು ತಗೊಂಡಂತ ನಿರ್ಧಾರ, ಅದಕ್ಕೆ ಕೊಟ್ಟಂತ ಬೆಂಬಲ, ಇವತ್ತು ದೇಶದ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಒಬ್ಬ ನಾಯಕನನ್ನು ಸ್ಮರಣೆ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಇವತ್ತು ಅಲೆ ಎದ್ದಿದೆ. ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಿ ದೇಶದಲ್ಲಿ ಒಬ್ಬ ದೊಡ್ಡ ನಾಯಕನನ್ನ ಇವತ್ತು ಪ್ರಧಾನಮಂತ್ರಿ ಮಾಡಬೇಕಂತಕ್ಕಂಥ ದಿಕ್ಕಿನಲ್ಲಿ ವ್ಯವಸ್ಥಿತವಾದಂಥ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಇವತ್ತು ಬಿಜಾಪುರದಲ್ಲಿ ನಾನು ಚುನಾವಣಾ ವಿಚಾರದಲ್ಲಿ ನಿನ್ನೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಪ್ರತಿ ಮನೆಗೆ ಹೋಗಿದ್ದೇನೆ. ಕೆಲವು ಸ್ಲಮ್ಗಳು, ಬಡವರ ಮನೆಗಳಿಗೆ, ದಲಿತರ ಮನೆಗಳಿಗೆ ಹೋಗಿದ್ದೇನೆ. ಏನಮ್ಮ ಈ ಸರಿ ನೀವು ಯಾರು ಓಟ್ ಹಾಕ್ತೀರಿ? ನಾವು ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತೀವಿ. ಬೇರೆ ಅವ್ರ ಮಾತೇ ಗೊತ್ತಿಲ್ಲ ಅವ್ರಿಗೆ. ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತೇವೆ, ದೇಶ ಚೆನ್ನಾಗಿರ್ಬೇಕು, ನಾವು ಅಭಿವೃದ್ಧಿ ಆಗ್ಬೇಕಾದ್ರೆ ನರೇಂದ್ರ ಮೋದಿ ಅಂತ ಗೆಲ್ಬೇಕಂತಕ್ಕಂಥ ಮಾತಾಡೋದು. ನಾನು ಹುಬ್ಳಿ ಧಾರವಾಡಕ್ಕೆ ನಾನು ಕ್ಯಾನ್ವಾಸ್ ಕೊಟ್ಟಿದ್ದೆ. ಅಲ್ಲೂ ನನ್ನ ಹೆಚ್ಚಿಗೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಕಾರಣ ಯಾಕಂದ್ರೆ ಅಲ್ಲಿ ದೊಡ್ಡವರು ಮಾತಾಡ್ತಾರೆ. ನಾನು ಹಳ್ಳಿನಲ್ಲಿ ಬಡವರು ಇರ್ತಕ್ಕಂಥ ಮನೆಗಳಿಗೆ ಹೋದಾಗ, ಆ ಬಡವರಲ್ಲಿ ದಲಿತರ ಮನೆಗಳು ವಿಶೇಷವಾಗಿ ನಾನು ಪ್ರವೇಶ ಮಾಡಿದಾಗ ಹೇಳ್ತಾರೆ, ನಾವು ಈ ಬಾರಿ ಯಾರು ಏನೇ ಮಾಡಲಿ, ಯಾರು ಎಷ್ಟೇ ನಮ್ಗೆ ಆಸೆ ಆಕಾಂಕ್ಷೆ ತೋರಿಸ್ಲಿ, ನಾವು ಅದಕ್ಕೆ ಬಲಿಯಾಗೋದಿಲ್ಲ. ಈ ಬಾರಿ ನಾವು ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ತೇವೆ, ಅವ್ರಿಗಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ದಲಿತ ಸಮುದಾಯದಲ್ಲಿ ಪ್ರಜ್ಞಾವಂತಿಕೆ ಮೂಡಿರ್ತಕ್ಕಂಥದ್ದು ನೋಡಿ ನನಗೆ ಸಂತೋಷ ಆಗಿದೆ. ಇವತ್ತು ನಮ್ಮ ಇವತ್ತು ದೇಶದಲ್ಲಿ ದೇಶದ ಗೆಲುವಲ್ಲ, ಅದು ದೇಶದ ಬಡವರ ಗೆಲುವು, ಶೋಷಿತರ ಗೆಲುವು. ಇವತ್ತು ಮುಸಲ್ಮಾನರನ್ನ ನಾವು ಬಹಳ ಜನ ತಪ್ಪಾಗಿ ಕೇಳ್ಕೊಂಡಿದ್ದೀವಿ. ದೇಶಭಕ್ತ ಮುಸಲ್ಮಾನರು ಇದ್ದಾರೆ. ದೇಶಭಕ್ತ ಮುಸಲ್ಮಾನರು ದೇಶಕ್ಕಾಗಿ ಇವತ್ತು ಪ್ರಾಣ ಕೊಡೋಕೆ ರೆಡಿ ಇದ್ದಾರೆ. ಎಲ್ಲ ಒಂದು ಕೆಲವು ಕಡೆ ಕೆಲವು ವ್ಯಕ್ತಿಗಳು ಆ ವಿಚಾರದಲ್ಲಿ ದೂರ ಇರ್ಬೋದು. ಆದ್ರೆ ಮುಸಲ್ಮಾನರು ಇವತ್ತು ಬಂಧುಗಳು ಹೆಚ್ಚಿನದಾಗಿ, ನಾನು ಉತ್ತರ ಪ್ರದೇಶ ಪ್ರವಾಸ ಮಾಡಿದ್ದೆ ಕಳೆದ ವಾರ 15 ಹಿಂದೆ. ಅಲ್ಲಿ ಪ್ರವಾಸ ಮಾಡಿದಾಗ ಮುಸಲ್ಮಾನರು ಹೇಳ್ತಾರೆ, ನಮಗೆ ಯಾವುದೇ ಸಮಸ್ಯೆ ಇಲ್ಲ, ದೇಶ ನಮ್ಮದು, ಈ ದೇಶದಲ್ಲಿ ನಾವು ಇದ್ದೇವೆ, ಈ ದೇಶದಲ್ಲಿ ನಾವು ಇದ್ದೀವಿ ಅಂದ ಮೇಲೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ನಾವು ಭಾರತೀಯ ಜನತಾ ಪಕ್ಷ ಕೊಡ್ತೀವಿ, ನರೇಂದ್ರ ಮೋದಿ ಅವ್ರನ್ನ ಬಲಪಡಿಸ್ತೇವೆ. ಇದುವರೆಗೂ ಸರ್ಕಾರಗಳು, ಎಷ್ಟೇ ಸರ್ಕಾರಗಳು 70 ವರ್ಷ ಆದ್ರೂ ಯಾವ ಸರ್ಕಾರಗಳು ತಲಾಖ್ ವಿಷಯದಲ್ಲಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ. ನ್ಯಾಯ ಸಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥ ಒಂದು ಯಾರಾದ್ರೂ ನಾಯಕತ್ವ ಇದ್ರೆ ಅದು ನರೇಂದ್ರ ಮೋದಿ ಅವರ ನಾಯಕತ್ವ. ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ. ನಾವು ಮುಸಲ್ಮಾನರನ್ನ ಯಾವತ್ತೂ ನಾವು ದೇಶಭಕ್ತರಾಗಿದ್ದೀವಿ, ದೇಶಕ್ಕಾಗಿ ದುಡಿತೀವಿ, ದೇಶ ಒಡೆಯ ಕೆಲಸ ನಾವು ಮಾಡಲ್ಲ, ಭಯೋತ್ಪಾದಕರಿಗೆ ಬೆಂಬಲ ಕೊಡಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು ನೋಡಿದಾಗ ಇಡೀ ದೇಶದ ಅಲೆ ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವು ಮಾಧ್ಯಮಗಳಲ್ಲಿ ಉತ್ತರಿಸಿದ್ದೀರಿ. ಬಹಳ ಜನ ವಿಚಾರದಲ್ಲಿ ದೇಶಾದ್ಯಂತ ಇದು ಚಳವಳಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಬಿಜಾಪುರದಲ್ಲಿ ರಮೇಶ್ ಜಿಗಿಯವರು ಒಬ್ಬ ಸರಳ ಜೀವಿ, ಸಜ್ಜನ, ಅವರ ಗೆಲುವು 100ಕ್ಕೆ 100 ಖಚಿತ. ಅವರ ಗೆಲುವಿನಿಂದ ದೇಶದ ಒಂದು ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ನಾಯಕನಿಗೆ ಬೆಂಬಲವಾಗಿರ್ತದೆ. ಆ ದಿಕ್ಕಿನಲ್ಲಿ ಇವತ್ತು ರಮೇಶ್ ಜಿಗಿಯವರ ಗೆಲುವು ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಮತ್ತೆ ಇನ್ನೊಂದು ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಗುಲ್ಬರ್ಗದಲ್ಲೂ ನಾನು ಪ್ರವಾಸ ಮಾಡಿದ್ದೇನೆ. ಅಲ್ಲೂ ಹೇಳ್ತಾರೆ ಜನ, ಇಲ್ಲ ನಾವು 11 ಸಾರಿ ನಾವು 12 ಸಾರಿ ಗೆಲ್ಸಿದ್ದೇವೆ, ಏನ್ ಪ್ರಯೋಜನ ಆಗಿದೆ? 9 ಸಾರಿ MLA ಆಗಿದ್ದಾರೆ, 2 ಸಾರಿ MP ಆಗಿದ್ದಾರೆ. ನಮಗೇನು ನಮ್ಮ ಜಿಲ್ಲೆಯಲ್ಲಿ ನಾವು ಇನ್ನೂ ಕುಡಿಯೋದಕ್ಕೆ ನೀರು ಕಷ್ಟಪಡಬೇಕು, ಮೂಲಭೂತ ಸೌಕರ್ಯಕ್ಕೆ ಕಷ್ಟಪಡಬೇಕು. ಅವರು ಅವರ ಮನೆ ಮಕ್ಕಳ ಉದ್ಧಾರ ಆದ್ರೇನ ಬಡವರು ಉದ್ಧಾರ ಆಗಿಲ್ಲ. ಕಾನೂನು ಬ್ರಿಟಿಷ್ ಕಾಲದಲ್ಲಿ ಹೇಗಿತ್ತೋ ಹಾಗೇ ಇದ್ದೀವಿ ನಾವು. ಅದಕ್ಕಿಂತ ಒಂದು ಪರಿಸ್ಥಿತಿ ಸ್ಥಿತಿ ಇದ್ದೀವಿ ಅಂತೇಳಿ ಖರ್ಗೆ ಅವರ ಬಗ್ಗೆನೂ ಅಸಮಾಧಾನ ವ್ಯಕ್ತಪಡಿಸಿದ್ದು ಮತದಾರರನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಸಂಪೂರ್ಣವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ, ಅವ್ರು ಕೊಟ್ಟಂತ ಸೌಲಭ್ಯಗಳು ಕಟ್ಟ ಕಡೆಯ ಸಮಾಜಕ್ಕೆ ತಲುಪಬೇಕು. ಆ ತಲುಪೋ ದಿಕ್ಕಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾದಂಥ ಕೆಲಸ ಮಾಡುತ್ತೆ. ದೇಶದಲ್ಲಿ ಯಾರು ಬಡತನದಿಂದ ಹಸಿವಿನಿಂದ ಸಾಯ್ತಾ ಇದ್ದಾರೆ, ನೀರು ಕುಡಿಯೋದಕ್ಕೂ ಕಷ್ಟಪಡ್ತಾ ಇದ್ದಾರೆ, ಬದುಕೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಅವ್ರಿಗೆ ಈ ಸಮಸ್ಯೆಗಳು ಆಗಬಾರ್ದು ಅಂತ ಸಂದರ್ಭ ಹೇಳಿ ಪತ್ರಕರ್ತರ ಜೊತೆ ನಮಗೆಲ್ಲ ಅಭಿನಂದನೆ. ಜೊತೆಗೆ
ಮುಂದಿನ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು. ನಮ್ಮ ಸುರೇಂದ್ರ ಗೌಡರು ಒಂದೆರಡು ಮಾತನಾಡ್ತಾರೆ. ಬಾಯಿ ತಪ್ಪಿನಿಂದ ಮಾತಾಡಿದಂಥ ಮಾತು ಸಂವಿಧಾನದಲ್ಲಿ ಕೆಲವು ಅಂಬೇಡ್ಕರೇ ಹೇಳಿದ್ದಾರೆ, ತಿದ್ದುಪಡಿಗಳನ್ನ ತರೋದಕ್ಕೆ ನೀವು ಕಾಲಕ್ಕೆ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಈಗಾಗಲೇ ಕಾಂಗ್ರೆಸ್ 95 ತಿದ್ದುಪಡಿಗಳನ್ನ ತಂದಿದ್ದಾರೆ. ಇವರು ಬಾಯಿ ತಪ್ಪಿನಿಂದ ಯಾವುದೋ ಎಮೋಷನಲ್ ಆಗಿ ಮಾತಾಡುವಾಗ ನಾವು ಸಂವಿಧಾನ ನಾನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಾನೇ ಪಾರ್ಲಿಮೆಂಟ್ಗೆ ಹೋಗಿ ಪಾರ್ಲಿಮೆಂಟಲ್ಲಿ ನಾನು ಅಮಿತ್ ಶಾ ಜೊತೆಲಿ ಮಾತಾಡಿ, ನಮ್ಮ ಎಸ್ ಸಿ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ವಿನೋದ್ ಕುಮಾರ್ ಸೋಂತರ ಜೊತೆ ಮಾತಾಡಿ, ಅನಂತ್ ಕುಮಾರ್ ಅವ್ರ ಜೊತೆ ಮಾತಾಡಿ, ಸದಾನಂದ ಗೌಡ ಜೊತೆ ಮಾತಾಡಿ, ರಮೇಶ್ ಜಿಗಜಿಣಗಿ ಜೊತೆ ಮಾತಾಡಿ ಒಟ್ಟಿಗೆ ಕೂತು ಪಾರ್ಲಿಮೆಂಟಲ್ಲಿ ಕ್ಷಮೆ ಕೇಳಿಸ್ತೀವಿ. ಅನಂತ್ ಕುಮಾರ್ ಹೆಗಡೆ ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳಿದ್ರು, ಆ ಮಾತಾಡಿ ತಪ್ಪಾಯ್ತು ನಂದು, ನಾನು ಯಾವುದೋ ಆವೇಶದಲ್ಲಿ ಮಾತಾಡದೆ ಅಂತಕ್ಕಂಥ ಮಾತು. ಇದನ್ನೇ ಕಾಂಗ್ರೆಸ್ ಅವರು ನಿರಂತರವಾಗಿ ನೋಡಿ ಸಂವಿಧಾನ ಬದಲಾಯಿಸ್ತಾರಂತೆ, ಸಂವಿಧಾನಕ್ಕೆ ತಾಕೊಡ್ತಾರಂತೆ, ಸಂವಿಧಾನ ಗೌರವ ಇಲ್ಲ ಅಂತೇಳಿ ಅಮಾಯಕ ಜನರನ್ನ ಎತ್ಕಟ್ಟುವಂತ ಕೆಲಸಗಳು ಮಾಡುವಂತ ಕೆಲಸ ಆಗ್ತಾ ಇದೆ. ಸಂವಿಧಾನ ಯಾವುದೇ ಕಾರಣಕ್ಕೂ ಇನ್ನೂ ಮಜಬೂತಾಗಿ ಬೆಳೀತದೆ. ಸಂವಿಧಾನವನ್ನ ಯಾರು ವಿರೋಧಿಸಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂವಿಧಾನ ದೇಶದ ಒಂದು ಬೈಬಲ್ ಇದ್ದಂಗೆ, ದೇಶದ ಒಂದು ಕುರಾನ್ ಇದ್ದಂಗೆ, ದೇಶದ ಒಂದು ಭಗವದ್ಗೀತೆ ಇದ್ದಂಗೆ. ಯಾವುದಾದ್ರೂ ಧರ್ಮಗ್ರಂಥ ಇದೆ ಅಂತ ದೇಶಕ್ಕೆ ಅದು ಸಂವಿಧಾನ ಮಾತ್ರ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸಂವಿಧಾನನ ಬದಲಾಯಿಸ್ತಕ್ಕಂಥ ಮಾತು ಯಾರೋ ಒಬ್ಬರು ಬಾಯಿ ತಪ್ಪಿನಿಂದ ಆವೇಶದಲ್ಲಿ ಮಾತಾಡೋದನ್ನ ಅದನ್ನೇ ಕಾಂಗ್ರೆಸ್ ಅವರು ಅದನ್ನ ಹೆಚ್ಚಿಗೆ ಪ್ರಚಾರ ಕೊಡ್ತಾರೆ, ತಪ್ಪು ಅಂತ. ಒಂದು ಸಂವಿಧಾನ ಜಾರಿ ಆಗ್ತಕ್ಕಂಥ ಒಂದು ಸ್ಥಳದಲ್ಲಿ ಕ್ಷಮೆ ಕೇಳಿದ್ದಾರೆ ಅಂತಾನೆ ಅದನ್ನೇ ಒಂದು ದೊಡ್ಡ ಒಂದು ಹವ್ಯಾಸ ಮಾಡಿಕೊಂಡು ನೋಡಿ ಬಿಜೆಪಿ ಅವರು ಸಂವಿಧಾನ ಬದಲಾಯಿಸಿ. ಹೌದು, ಬಿಜೆಪಿ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಯಾಕೆ ಹೇಳಿಲ್ಲ? ಇವತ್ತು ಇದುವರೆಗೂ 5 ಕ್ಷೇತ್ರಗಳನ್ನ, ಅಂಬೇಡ್ಕರ್ ಹುಟ್ಟಿದ ಸ್ಥಳ, ಅಂಬೇಡ್ಕರ್ ಅವರ ಮರಣ ಹೊಂದಿದಂತ ಒಂದು ಸಮಾಧಿ ಸ್ಥಳವನ್ನ, ಈ ದೇಶದಲ್ಲಿ ಏನು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಅಂಬೇಡ್ಕರ್ ಆಲಿಪುರ ರಸ್ತೆಯಲ್ಲಿ ಅವರು ಮರಣ ಹೊಂದಿದಂತ ಮನೆಯನ್ನ ಅತ್ಯಂತ ಇಡೀ ಪ್ರಪಂಚಕ್ಕೆ ಖ್ಯಾತಿ ಆಗೋ ರೀತಿಯಲ್ಲಿ ಬೆಳೆಸಿದ್ರಲ್ಲ, ಅಂಬೇಡ್ಕರ್ ಓದಂತ ಸ್ಥಳವನ್ನ ತಗೊಂಡು 35 ಕೋಟಿಗೆ ಅಂತಾರಾಷ್ಟ್ರೀಯ ಬೌದ್ಧಿಕ ಕೇಂದ್ರವಾಗಿ, ಕಲಿಕಾ ಕೇಂದ್ರವಾಗಿ ಬದಲಾಯಿಸಿದ್ದಾರೆ ಲಂಡನ್ ಅಲ್ಲಿ. ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಯಾಕೆ ಇದುವರೆಗೂ ಇವ್ರಿಗೆ ಕೆಲಸ ಮಾಡಲಿಲ್ಲ? ಅಂಬೇಡ್ಕರ್ನ ಸೋಲಿಸಿದಂತವ್ರು ಇವತ್ತು ಈ ಅಮಾಯಕ ಜನರನ್ನು ಹೆತ್ಕಟ್ಟೋದು ಕೆಲಸ ಮಾಡ್ತಾರೆ. ಕೆಲವು ಸಂಘಟನೆಗಳು ಎಲ್ಲೋ ಒಂದ್ ಕಡೆ ಕೋಪ ಮಂಡುಗಳ ರೀತಿಯಲ್ಲಿ ನಡ್ಕೋತಾರೆ, ಅದು ತಪ್ಪು. ನಿಜವಾದಂತ ಚರ್ಚೆಗೆ ಬರ್ಲಿ, ನಾನು ಅವ್ರ ಜೊತೆ ಮಾತಾಡ್ತೇನೆ. ಕೆಲವು ಸಂಘಟನೆಗಳನ್ನ ಕಾಂಗ್ರೆಸ್ನವರು ಬೇಕಂತ ಹೆತ್ಕಟ್ಟಿರ್ತಕ್ಕಂಥ ಉದಾಹರಣೆ. ಈಗ ಮುಸ್ಲಿಮರು ಬಿಜೆಪಿ ನಮ್ಮ ತಾಯಿ ಇದ್ದಾಗೆ ಅಲ್ಲ, ದೇಶಭಕ್ತ ಮುಸ್ಲಿಮರು ಎಲ್ಲರೂ ನಾವು ದೇಶಭಕ್ತರು ಕರೀತೀವಿ. ಈಗ ದೇಶ ಸ್ಪರ್ಧೆಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಮಮತಾಜ್ ಅಲಿ ಖಾನ್ ಅಂತವ್ರನ್ನ ಗೆದ್ದು ಬಂದಂತವ್ರವರು ಮತ್ತೆ ನಮ್ಮ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥದ್ದು ನನ್ನ ಗಮನದಲ್ಲಿ ಯಾರು ಇಲ್ಲ ಅಂತ ಅನ್ಕೋತೀನಿ. ರಾಷ್ಟ್ರದ ಬೇಡ, ನಮ್ಮ ರಾಜ್ಯದಲ್ಲಿ ಯಾರು ಕೇಳಿಲ್ಲ, ಯಾರು ಕೇಳೇ ಯಾವ ಸಪೋರ್ಟರ್ಸ್ ಇಲ್ಲ ಎಲ್ಲ ಇದ್ದಾರೆ. ಆದ್ರೆ ಸಾಮೂಹಿಕವಾಗಿ ನಮ್ಗೆ ಬೇಕು ಟಿಕೆಟ್ ಅಂತ ಕೇಳ್ತಕ್ಕಂಥವ್ರು ಯಾರಿದ್ದಾರೆ? ಇವತ್ತು ಬಿಜಾಪುರದಲ್ಲಿ ಇಲ್ಲೇನಿದ್ರು ಪರಿಶಿಷ್ಟ ಜಾತಿಯವರೇ ನಿಲ್ಬೇಕು, ಗುಲ್ಬರ್ಗದಲ್ಲಿ ಪರಿಶಿಷ್ಟ ಜಾತಿಯವರು. ಗುಲ್ಬರ್ಗ ಬಿಜಾಪುರದಲ್ಲಿ ಕೇಳಿಲ್ಲ, ಬಾಕಿ ಅವ್ರು ಇಲ್ಲ ಅಂತ ಅರ್ಹತೆ ಕ್ಷೇತ್ರಗಳಲ್ಲಿ ಕೇಳಿದ್ರು. ಯಾರು ಕೇಳಿದಾರ ಅಂತ ಹೇಳಿದ್ದಾರೆ, ಕೇಳಿದವ್ರಿಗೆ ಕೊಟ್ಟಿಲ್ಲ ಅಂತ ನಾವು ಒಪ್ಕೊಳ್ಳೋಣ. ಯಾರು ಇಲ್ದೇ ಇರೋದಕ್ಕೆ ಕೇಳಕ್ಕಾಗಿಲ್ಲ ಅಂತ, ಯಾರು ಬರ್ಬೇಕು, ಮುಂದೆ ಬರ್ಬೇಕು. ಯಾರು ಇದ್ದೇ ಕೇಳಿದ್ರೆ, ಯಾರು ಇಲ್ಲೇ ಪಾರ್ಟಿ ಪಾರ್ಟಿನಲ್ಲಿ ಮತದಾರರು ಸಣ್ಣ ಪುಟ್ಟ ಮತದಾರ ಇರ್ತಾರೆ, ಆದ್ರೆ ನಾಯಕತ್ವ ವಹಿಸ್ಕೊಳ್ತಕ್ಕಂಥ ದೊಡ್ಡ ನಾಯಕರು ಯಾರಿದ್ದಾರೆ? ಇವತ್ತು ಮಮತಾಜ್ ಅಲಿ ಖಾನ್ ಬಿಜೆಪಿನಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಅಂತ ನೀವು ಮಮತಾಜ್ ಅಲಿ ಖಾನ್ ಅಂತ ಅವ್ರನ್ನ ಒಬ್ಬ ಸಾಹಿತಿಯನ್ನ ಕರೆದು ಅವ್ರನ್ನ MLC ಮಾಡೋಕ್ಕಿಂತ ಮುಂಚಿತವಾಗಿನೇ ಅವ್ರನ್ನ ಸಚಿವರನ್ನ ಮಾಡಿ ಆಮೇಲೆ MLC ಮಾಡಿದ್ದು ನಮ್ಮ ಪಕ್ಷದ ಇತಿಹಾಸ, ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಅವ್ರು ಬಿಟ್ಟರೆ ಯಾರು ಮುಂದೆ ಬರ್ತಾ ಇದ್ರೆ ಏನ್ ಕೊಡಕ್ಕಾಗುತ್ತೆ? ಅಲ್ಲ, ನಿಮ್ದು ನೀವು ಅವ್ರನ್ನ ಜೊತೆ ಕರ್ನಾಟಕ ಹೋಗಿ ನಡೆಯಿಲ್ಲ. ಹಿಂದೆ ಅಬ್ದುಲ್ ಕಲಾಂ ಅಂತ ಒಬ್ಬ ನಾಯಕನ್ನ ರಾಷ್ಟ್ರಪತಿ ಮಾಡಿದ್ದು ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ ಮಾಡಿರ್ಲಿಲ್ಲ, ಅದನ್ನು ಮಾಡಿದ್ದು ನಮ್ಮ ಪಕ್ಷನೇ. ಹಾಗಾಗಿ ಎಲ್ಲಿ ಅವಕಾಶ ಅಂತ ಒಂದು ಅವರ ಒಂದು ಟ್ಯಾಲೆಂಟ್ ಇದೆ ಅಂತ ಅವ್ರು ಮುಂದೆ ಬರ್ತಾರೆ. ಬರ್ದೇ ಇರ್ತಕ್ಕಂಥವ್ರು ಕಾಂಗ್ರೆಸ್ ಅಲ್ಲಿರೋದನ್ನೆಲ್ಲ ಕರ್ಕೊಂಡ್ಬಂದು ಬರಪ್ಪ ನಿಮ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟು ನಮ್ಮ ಟಿಕೆಟ್ ನಾಳೆ ಮಾಡ್ಬೇಕಾಗಲ್ಲ. ಅಲ್ಲ ರೀ, ಪಾರ್ಟಿ ಬೆಳೆಸ್ಬೇಕು. ಕಾಂಗ್ರೆಸ್ ಇದ್ದರೆ ಕರ್ಕೊಂಬರಿ ಅಂತಲ್ಲ, ಗ್ರೌಂಡ್ ಲೆವೆಲ್ ಇಂದ ಬಾಕಿರೆಲ್ಲ ಬೆಳೆದಿದ್ದಾರಲ್ಲ. ಯಾರಾದ್ರೂ ಹೇಳಿ, ನೀವು ಅದು 4 ಜನ ಹೇಳಿ. ನಾನು ಬೆಳೆಸೋಣ, ಇಂಥ ನಾಯಕರು ಇದ್ರು ಅವ್ರು ಕೊಡ್ಬೋದಾಗಿತ್ತು ಅಂತ ಮಾತು ಹೇಳಿ, ಅವ್ರು ನೋಡೋಣ. ನಿಮ್ಮ ಪಾರ್ಟಿನಲ್ಲಿ ನೀವು ಲೀಡರ್ಗಳನ್ನು ಬೆಳೆಸೋರು ನೀವು, ನಾನಲ್ಲ. ಡ್ಯೂಟಿ ಅಲ್ಲ, ನೀವು ತಪ್ಪಾಗಿ ಮಾತಾಡ್ತಾ ಇದ್ರೆ ಅದು ನಮ್ಮ ಡ್ಯೂಟಿ ಅಲ್ಲ. ಅಲ್ಲ, ಹಂಗಲ್ಲ, ನಾನು ಹೇಳ್ತಾ ಇರೋದು ಆ ಥರ ಅಲ್ಲ. ನಿಮ್ಮನ್ನ ಹೊಣೆ ಮಾಡಲಿಲ್ಲ. ಯಾರು ಆ ಥರದೊಂದು ಒಳ್ಳೆ ನಾಯಕ ಇದ್ದಿದ್ರೆ ಅವ್ರಿಗೆ ನಾವು ಬೆಂಬಲಿಸಬಹುದಾಗಿತ್ತು. ಯಾರು ಬರಲಿಲ್ಲ, ಮುಂದೆ ಏನ್ ಮಾಡಕ್ಕಾಗುತ್ತೆ? ಅಂದ್ರೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಇವತ್ತಿನವರೆಗೂ ನೀವು ನಿರ್ಮಿಸಿಕೊಟ್ಟಿಲ್ಲ ಅಂತ. ಇಲ್ಲಿ ಸ್ಥಳೀಯವಾಗಿ ಕಾರ್ಪೊರೇಟರ್ ಒಬ್ಬರನ್ನ ಕೊಟ್ಟು ಗೆಲ್ಸಿದಾರಂತಲ್ಲ, ಅಲ್ಲ ಅವ ಕಾರ್ಪೊರೇಟರ್ ಇದಾವ. ನಾವು ಕೇಳಿದ್ರೆ ಕಾರ್ಪೊರೇಟರ್ಗೆ ಅಲ್ಲ. ನಾನು ಹೇಳಿದ್ದು, ಈಗ ಯಾರಾದ್ರೂ ಆಸಕ್ತಿ ವಹಿಸೋದವ್ರಿಗೆ ಆಸಕ್ತಿಯಿಂದ ಕೊಡ್ಬೋದು, ಆಸಕ್ತಿ ಇಲ್ಲದಿರೋದವ್ರನ್ನ ಹೇಗೆ ಕೊಡಬೇಕು? ಒಂದು ಕ್ಷೇತ್ರ ಕಳ್ಕೊಳಕ್ಕಾಗುತ್ತೆ. ಗೌರವ ಇದೆ, ಅವ್ರ ಬಗ್ಗೆ ನಮ್ಗೆ ಬೇಜಾರಿಲ್ಲ. ಆದ್ರೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶ ಇನ್ನೂ ಕೆಳಮಟ್ಟದ ಜನಕ್ಕೆ ತಲುಪಿಸೋಂತ ಕೆಲಸ ಮಾಡಬೇಕಾಗಿತ್ತು. ಈ ಬಿಜಾಪುರದಲ್ಲೂ ತಲುಪಿಲ್ಲ, ಇನ್ನು ಕೆಳಮಟ್ಟಕ್ಕಲ್ಲ ಮೇಲ್ಮಟ್ಟಕ್ಕೂ ಹೋಗಿಲ್ಲ. ತಲುಪಿಸ್ಬೇಕು, ಯಾರೇ ಆಗಲಿ ಅವ್ರ ಕರ್ತವ್ಯ ಅದು. ಯಾವುದೇ MP ಆಗಲಿ MLA ಆಗಲಿ ಮೀಸಲು ಕ್ಷೇತ್ರದಿಂದ ಗೆಲ್ಲೋದು ಅವ್ರ ಕರ್ತವ್ಯ, ಅದು ಗೆಲ್ಲಿಸ್ಬೇಕು. ಮತ್ತೆ ಯಾಕಂದ್ರೆ ಇವತ್ತಿಗೂ ಖರ್ಗೆ ಅವರು 371 ಬಗ್ಗೆ ಅದೆಷ್ಟೆಲ್ಲ ಹೋರಾಟ ಮಾತಾಡ್ಬೇಕಾದ ಜಾಗದಲ್ಲಿ ಮಾತಾಡಿರ್ತಾರೆ. ಖರ್ಗೆ ಅವರು ಅವ್ರಿಗೆ ಬೆಂಬಲಿಸಬೇಕಾಗಿತ್ತು. ಮತ್ತೆ ಖರ್ಗೆ ಅವ್ರ ಬೆಂಬಲಿಸೋ ಪ್ರಶ್ನೆ ಅಲ್ಲ, ಈ ನಾವು ಕೇಳ್ತಿರೋದು ಯಾವಾಗ ವಿಚಾರ ಅದು ಮುಗಿದು